ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗು ತುಂಬಾ ಸ್ಪೆಷಲ್ ಇದೆ. ಸೊ ಯುಗಾದಿ ಮತ್ತು ಗುಡಿ ಪಾಡ್ವಾ ಅಂತಲೂ ಕರೀತಾರೆ. ಸೊ ಬೇರೆ ಬೇರೆ ಸ್ಟೇಟಲ್ಲಿ ಅವ್ರದ್ದು ಹೆಸರು ಥರ ಇದೆ. ಸೊ ಯುಗಾದಿ ಅಂತಂದರೆ ಭಾರತಕ್ಕೆ ಒಂದು ಹೊಸ ವರ್ಷ. ಸೊ ತುಂಬಾ ಖುಷಿಯಾಗುತ್ತೆ. ಸೊ ಎಲ್ಲನೂ ಬೆಳಗ್ಗೆ ನಾನು 5 ಗಂಟೆಗೆ ಸುಮಾರು 5 ಗಂಟೆಗೆ ಎದ್ದಿದ್ದೆ ನಾನು. ಸೊ ನೋಡಿ, ಫಸ್ಟ್ ಎದ್ದ ಕೂಡಲೇ ನನ್ನ ಕೆಲಸ ಏನಿರುತ್ತೆ ಅಂದರೆ, ಮನೆಯಲ್ಲಿ ಒಂದು ಚಿಕ್ಕ ಪುಟ್ಟ ಬೆಕ್ಕು ಮರಿ ಇತ್ತು. ಸೊ ನಮ್ಮ ಮನೆ ಮೇಲೆ ಇತ್ತು, ಒಂದೇ ಇತ್ತು, ಒದರ್ತಾ ಇತ್ತು ಅಂತ ಹೇಳಿ ನಾನು ಕೆಳಗಡೆ ಅದಕ್ಕೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಒಂದೇ ಪಾಪ, ಅದಕ್ಕೆ ಹಾಲು ಕುಡಿಲಿಕ್ಕೆ ಇಲ್ಲ, ತಾಯಿ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಸೊ ಒಂದೇ ತುಂಬ ಅಂದರೆ ತುಂಬಾ ಚಿಕ್ಕದಿದೆ. ಸೊ ಗ್ಲೌಸ್ ಯಾಕೆ ಹಾಕ್ಕೊಂಡಿದ್ದೀನಿ ಅಂತಂದರೆ, ಇಷ್ಟು ಚಿಕ್ಕದಿದೆ, ಬಟ್ ಚೂರಿದ್ರೆ ಪೂರ ಸ್ಕಿನ್ನೇ ಕಿತ್ತು ಹೋಗುತ್ತೆ, ಅಷ್ಟು ಏನಂತಾರೆ ಉಗುರಕ್ಕಿಂದು. ಸೊ ತುಂಬ ಅಂದರೆ ತುಂಬಾ ನೋಡಿ, ಒಟ್ಟ ನನಗೆ ಹಿಡಿಲಿಕ್ಕೆ ಆಗ್ತಾ ಇಲ್ಲ ಆಕಿಗೆ. ಅಷ್ಟು ಏನಂತಾರೆ ಬೇಚೈನಿ. ಮಾರ್ನಿಂಗ್ ಎದ್ದು ಕೂಡಲೇ ಆಕಿಗೆ ಹಾಲು ಯಾವ ರೀತಿ ಕುಡಿಸ್ಬೇಕನ್ನೋದೇ ಟೆನ್ಷನ್ ಇರುತ್ತೆ. ಸೊ ನೋಡಿ, ಪುರ್ಸತ್ತೆ ಇಲ್ಲ, ಹಿಡಿಯೋದು ತುಂಬಾ ಅಂದರೆ ಕಂಟ್ರೋಲ್ ಆಗೋದೇ ಇಲ್ಲ. 1-2 ಸಲ ವಿತೌಟ್ ಗ್ಲೌಸ್ ಸ್ಟಾರ್ಟಿಂಗಲ್ಲಿ ಮಾಡಿದ್ದೆ ನಾನು. ಸೊ ನನ್ನ ಕೈಯೆಲ್ಲ ಏನಂತಾರೆ ಚೂರಿ ಒಂಥರ ಏನಾದರೂ ಕೆಲಸ ಮಾಡಿದ್ರೆ ಸಾಕು ಉರಿತಾ ಇತ್ತು. ಸೊ ಆ ರೀತಿ ಆಗಿತ್ತು. ಸೊ ಪಾಪ ಅಷ್ಟು ತುಂಬ ಹಸಿವಾಗುತ್ತೆ. ಇದಕ್ಕೂ ಕೂಡ ಹೇಗೆ ಮಕ್ಕಳಿಗೆ 2 ತಾಸಿಗೆ ಹಸಿವಾಗುತ್ತೋ ಹಾಗೆ ಪ್ರಾಣಿಗಳಿಗೂ ಕೂಡ. ಇದು ಮಾತ್ರ ತುಂಬಾ ಚಿಕ್ಕದು. ಪಾಪ ಹೊರಗಡೆ ಹೋದರೆ ಯಾವುದಾದ್ರೂ ಬೆಕ್ಕು ತಿನ್ನುತ್ತೆ ಅಂತ ಭಯ ಇತ್ತು. ಹಾಗಾಗಿ ಇಲ್ಲೇ ಮನೆಯಲ್ಲಿ ಸ್ವಲ್ಪ ದೊಡ್ಡದಾಗುತ್ತನ್ನ ಇಟ್ಕೊಂಡಿದ್ದೀನಿ. ಅವ್ರ ಅಮ್ಮ ಬಂದು ಕರ್ಕೊಂಡೋದ್ರೆ ಚಲೋನೇ. ಸೊ ಹಾಗಾಗಿ ಏನಾಗುತ್ತೋ ಗೊತ್ತಿಲ್ಲ, ಇನ್ ಸರ್ಚಲ್ಲಿದ್ದೀನಿ ಅಂತ ಹೇಳ್ಬೋದು. ಸೊ ಫಸ್ಟ್ ಎವ್ರಿ ಡೇ ಇತ್ತೀಚೆಗೆ ಮಾರ್ನಿಂಗ್ ಡ್ಯೂಟಿ ಅಂತಂದರೆ ನನಗೆ ಬಾಗಿಲು ತೆಗಿಲಿಕ್ಕೆ ಬಿಡೋದೇ ಇಲ್ಲ. ಹಾಗಾಗಿ ಫಸ್ಟ್ ಅವಳಿಗೆ ಹಾಲು ಕುಡಿಸಿದ ನಂತರನೇ ನಾನು ಮುಂದಿನ ಕೆಲಸ ಮಾಡೋದು. ಇಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ಒದರ್ತಾ ಇರ್ತಾಳೆ. ಆಮೇಲೆ ತುಂಬಾ ಪಾಪ ಅಷ್ಟು ಒದರ್ತಾ ಇದ್ದರೆ ನನಗೆ ತ್ರಾಸಾಗುತ್ತೆ. ಹಾಗಾಗಿ ಫಸ್ಟ್ ಅವಳಿಗೆ ಹೊಟ್ಟೆ ತುಂಬಿಸಿ ಏನಂತಾರೆ ಉಳ್ಕಿದ ಕೆಲಸ ಮಾಡೋದು. ಸೊ ಅದು ತುಂಬಾ ಚೆನ್ನಾಗಿ ಅನಿಸುತ್ತೆ ಅದ್ರ ಜೊತೆ ಆಟ ಆಡಲಿಕ್ಕೆ ಮಾಡಲಿಕ್ಕೆ. ಪ್ರತಿ ಟೈಮ್ ಒಂದು ಬೆಕ್ಕರ ಒಂದು ಕಂಪಲ್ಸರಿ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ. ಯಾಕೋ ಗೊತ್ತಿಲ್ಲ. ಸೊ ಬೈ ಡಿಫಾಲ್ಟ್ ಅಂತ ಹೇಳ್ಬೋದು, ಬರುತ್ತೆ ಹೋಗುತ್ತೆ ಈ ರೀತಿ. ಬಟ್ ಸತತವಾಗಿಯೂ ಬೆಕ್ಕು ಖಂಡಿತ ಈ ಮನೆಯಲ್ಲಾಗಲಿ ಅಥವಾ ಗುಲ್ಬರ್ಗದಲ್ಲಾಗಲಿ ಕಂಪಲ್ಸರಿ ಇರೋದು. ಸೊ ಅದಾದ ನಂತರ ನೋಡಿ ಎಷ್ಟು ಶಾಂತ ಆಗಿದ್ದಾಳಂತೆ, ಹೊಟ್ಟೆ ತುಂಬಿಟ್ಟಿದೆ ಆಕೆಗೆ. ಸೊ ನಾನು ಈಗ ಕುಡಿಸಿದ ನಂತರ ಒಂದು 5 to 10 minutes ಅವಳ ಜೊತೆ ಹೀಗೆ ಟೈಮ್ ಪಾಸ್ ಮಾಡ್ತೀನಿ ಮಾರ್ನಿಂಗಲ್ಲಿ. ಸೊ ತುಂಬಾ ನಿದ್ದೆ ಏನಂತಾರೆ ಜಾಸ್ತಿ ಇದ್ದಾಗ ಹೇಳೋಕ್ಕೆ ಬೇಜಾರಾಗುತ್ತೆ, ಎದ್ರೂ ಮಲ್ಕೋಬೇಕನ್ಸುತ್ತೆ, ಲೇಝಿ ಅನಿಸುತ್ತೆ. ಹಾಗಾಗಿ ಮಾರ್ನಿಂಗ್ ಈ ರೀತಿ ಕುಡಿಸಿ ಅದಕ್ಕಿಂತ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ರೆ ಸ್ವಲ್ಪ ಏನಂತಾರೆ ನಿದ್ದೆ ಮತ್ತು ಲೇಝಿನೆಸ್ ಹೋಗುತ್ತೆ ಅಂತ ಈ ರೀತಿ ನಾನು ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಅದಾದ ನಂತರ ಕೆಲಸಗಳು ಜಾಸ್ತಿ ಇತ್ತು. ಹಾಗಾಗಿ ಹಬ್ಬದ ದಿನ ಕಸ ಎಲ್ಲ ಕಡೆ ಬೆಳೆದು ಮನೆ ಒರೆಸಿ. ಸೊ ಎಲ್ಲ ಇವತ್ತಿನ ಅಡುಗೆ ತುಂಬಾ ಸ್ಪೆಷಲ್, ಎಲ್ಲ ವೆರೈಟಿ. ಸೊ ನೋಡಿ, ಇಲ್ಲಿ ಬೆಕ್ಕಿಗೆ ಈ ರೀತಿ ಹಿಡ್ಕೊಳ್ಬೇಕು ಆ್ಯಕ್ಚುಲಿ. ಬಟ್ ನೋಡಲಿಕ್ಕೆ ಹಿಂಸೆ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ಹಿಡಿಯೋದು ಈ ರೀತಿನೇ ಬೆಕ್ಕುಗಳಿಗೆ. ಸೊ ಎಷ್ಟು ಸಣ್ಣದಿದೆ, ಮುದ್ದಾಗಿದೆ. ಪಾಪ ಬಿಟ್ಟು ಹೋಗಿದ್ದಾರೆ ಅವರಮ್ಮ, ಬೇಜಾರಾಗುತ್ತೆ ನನಗೆ. ಸೊ ಒಂದು ಕೆಲಸಗಳನ್ನು ನಾನು ಮಾಡ್ತಾ ಹೋದೆ. ಸೊ ಮಾರ್ನಿಂಗಲ್ಲಿ ಇದು ಡೇ ಟು ಡೇ ರೂಟೀನ್ ಗೊತ್ತಿದೆ ನಿಮಗೆ, ಎಷ್ಟೋ ವ್ಲಾಗಲ್ಲಿ ನಾನು ಹಾಕಿದ್ದೀನಿ. ಸೊ ಕಸ ಬೆಳೆದ ನಂತರ ನಾನು ನಿಮಗೆ ಕ್ವಿಕ್ಕಾಗಿ ಮನೆ ಒರೆಸೋದನ್ನು ತೋರಿಸ್ತೀನಿ, ನಾನು ಯಾವ ರೀತಿ ಮಾಡ್ತೀನಿ ಅಂತ. ಸೊ ಇದು ನನ್ನ ಏನಂತಾರೆ ಬೇಗ ಆಗಬೇಕು ಅಂದಾಗ, ಟೈಮ್ ಇಲ್ಲ ಅಂತ ಅಂದಾಗ ಎವ್ರಿ ಟೈಮ್ ಗೋ ಟು ಅಂತ ಹೇಳ್ಬೋದು. ಸೊ ಮಾಪ್ನ ನಾನು ಒಂದಿನ ಮುಂಚೆನೇ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿರ್ತೀನಿ. ಸೊ ತುಂಬ ಕ್ಲೀನ್ ಇತ್ತು ಅಂತಂದರೆ ಆರಾಮಾಗಿ ಈ ರೀತಿ ಮಾಡ್ಬೋದು, ತುಂಬ ಬೇಗ ಆಗುತ್ತೆ. ಮೆಲ್ಲ ಎದ್ದು ಹಿಂಡೋದು ಅವಶ್ಯಕತೆನೇ ಇರೋಂಗಿಲ್ಲ. ಸೊ ಕ್ವಿಕ್ ಆಗುತ್ತೆ. ಆಮೇಲೆ ನಾರ್ಮಲ್ ಹೇಗೆ ಒರೆಸ್ತೀವೋ ಅದೇ ರೀತಿ ಕ್ಲೀನ್ ಇರುತ್ತೆ. ಸೊ ಪ್ರಾಬ್ಲಮ್ ಇಲ್ಲ. ಸೊ ನಾನು ಕೆಲವೊಂದು ಟೈಮಲ್ಲಿ ಅದರಲ್ಲಿ ಸ್ವಲ್ಪ ಸಾಲ್ಟ್ ಅಥವಾ ಸೋಡಾ ಈ ರೀತಿ ಹಾಕಿರ್ತೀನಿ, ಸ್ವಲ್ಪ ಶೈನಿಂಗ್ ಟೈಲ್ಸ್ ಶೈನಿಂಗ್ ಬರಲಿಕ್ಕೆ. ಆಲ್ಮೋಸ್ಟ್ ಲ್ಯಾವೆಂಡರ್ ಫ್ಲೇವರ್ ಈ ರೀತಿ ಇದ್ದೇ ಇರುತ್ತೆ, ಬಟ್ ಸ್ವಲ್ಪ ಶೈನಿಂಗ್ ಸಿಗಬೇಕು ಅಂತಂದರೆ ನಾನು ಆ ರೀತಿ ಮಾಡ್ತೀನಿ. ಸೊ ಹಾಗಾಗಿ ಕೆಲವೊಮ್ಮೆ, ನಾಟ್ ಎವ್ರಿ ಡೇ. ಸೊ ತುಂಬಾ ಏನಂತಾರೆ ಮನೆ ಎಷ್ಟೇ ಕ್ಲೀನ್ ಇರಲಿ, ಮಕ್ಕಳ ಆಟ ಸಾಮಾನು, ಸೈಕಲು ಎಲ್ಲ ಒಂದ್ರ ಮೇಲೆ ಒಂದು ಇದ್ದೇ ಇರುತ್ತೆ. ನೋಡಿ ಹೊರಗಡೆ ಎಷ್ಟು ಕತ್ಲಿದೆ, ಇನ್ನು ಒಬ್ಬರೋ ಇಬ್ಬರೋ ಹೊರಗಡೆ ಎದ್ದಿದ್ದಾರೆ. ಸೊ ಹೊರಗಿಂದ ಒಂದು ಹುಡುಕ್ಬಿಡ್ತೀನಿ. ಹಿಂದಿನ ದಿನ
ನಮ್ಮ ಮನೆ ಮೇಲೆ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಸೊ ತುಂಬಾ ಹೊರಗಡೆ ಗಲೀಜಾಗಿದೆ, ಕ್ಲೀನ್ ಮಾಡಿ ಕೂಡ ಹೋಗಿದ್ದಿಲ್ಲ. ಸೊ ಹಾಗಾಗಿ ಅದೊಂದು ಡಬಲ್ ಕೆಲಸ ಆಯಿತು ನನಗೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಒಂದು ಇಂಪಾರ್ಟೆಂಟ್ ಏನಂತಾರೆ, ರೀಯೂಸೇಬಲ್ ರಂಗೋಲಿ ಅಂತ ಇದೆ. ಸೊ ತುಂಬಾ ಕ್ವಿಕ್ ಆಗುತ್ತೆ, ಬೇಗ ಆಗುತ್ತೆ, ಅದಕ್ಕೆ ಎಕ್ಸ್ಟೆಂಡ್ ಕೂಡ ಮಾಡ್ಬೋದು. ಸೊ ಯಾವುದೇ ಜಂಜಟ್ ಇಲ್ಲ, ಬರಲಾರ್ದವ್ರು ಕೂಡ ಆರಾಮಾಗಿ ಹಾಕ್ಬೋದು. ಈ ರೀತಿ ಹಬ್ಬ ಹರಿದಿನಗಳಲ್ಲಿ ಏನಂತಾರೆ ತುಂಬ ಈಸಿಯಾಗಿ ಹಾಕ್ಬೋದು. ಯಾಕಂದರೆ ದೊಡ್ಡದಾಗಿ ಹಾಕಬೇಕು ಅಂದರೆ ಏನಿಲ್ಲ ಅಂದರೂ 3 to 4 hours ಆಲ್ಮೋಸ್ಟ್ ನನಗೆ ಆಗ್ತಾ ಇತ್ತು ಎವ್ರಿ ಟೈಮ್. ಸೊ ಈ ರೀತಿ ಬಂದಾಗ ತುಂಬಾ ಕ್ವಿಕ್ ಆಗುತ್ತೆ, ಯಾವುದೇ ಥರ ಟೈಮ್ ವೇಸ್ಟ್ ಆಗೋದಿಲ್ಲ, ಅಂದರೆ ಜಾಸ್ತಿ ಹಿಡಿಯೋದಿಲ್ಲ. ಸೊ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ. ಈಗಿನ ಟೈಮಲ್ಲಿ ಯಾವುದು ಸಿಗಂಗಿಲ್ಲ ಅಂತಿಲ್ಲ, ಎಲ್ಲನೂ ಏನಾದರೂ ಸೊಲ್ಯೂಷನ್ ಹುಡುಕಿರ್ತಾರೆ. ಸೊ ನನಗಂತೂ ತುಂಬ ಕನ್ವೀನಿಯೆಂಟ್ ಆಗಿಬಿಟ್ಟಿದೆ ಇದು ತೊಗೊಂಡ ನಂತರ. ಆಮೇಲೆ ನಿಮ್ಮದು ರಂಗೋಲಿ ಕೂಡ ವೇಸ್ಟ್ ಆಗೋದಿಲ್ಲ, ಎಷ್ಟು ದಿನ ಬೇಕೋ ಅಷ್ಟು ದಿನ ಇಟ್ಕೊಂಡು ಮಜಾ ಮಾಡ್ಬೋದು, ಆ ರೀತಿ ಇರುತ್ತೆ. ಸೊ ಗಾಳಿ ಹಾರೋ ಚಾನ್ಸಸ್ ಇರೋಂಗಿಲ್ಲ, ಆಮೇಲೆ ಕೆಡಿಸೋ ಚಾನ್ಸಸ್ ಇರೋಂಗಿಲ್ಲ. ಸೊ ತುಂಬಾ ಈಸಿ, ಎತ್ಕೊಂಡು ಒಯ್ದು ನೀವು ಫಸ್ಟ್ ಮನೆಯಲ್ಲಿ ಮಾಡಿಕೊಂಡು ಎಲ್ಲ ಕಲರ್ ಹಾಕಿ ಅದಾದ ನಂತರ ಹೊರಗಡೆ ತಂದಿಡ್ಬೋದು, ಆ ರೀತಿ ಇದೆ. ಸೊ ತುಂಬಾ ನನಗೆ ಇಷ್ಟ ಆಯಿತು. ಸೊ ನಿಮಗೆ ತೋರಿಸೋಣ ಅಂತ ಈ ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ 2 ರೀತಿ ರಂಗೋಲಿ ಹಾಕ್ತಾ ಇದ್ದೀನಿ. ಹೊರಗಡೆ ಅಂತೂ ಯೂಶ್ವಲಿ ನಾರ್ಮಲ್ ಹಾಕ್ತೀನಿ, ಇದು ಮಧ್ಯದಲ್ಲಿ ಹಬ್ಬದ ದಿನ ಅಂತ ಹೇಳಿ ಸ್ವಲ್ಪ ಇಲ್ಲೇ ಹಾಕಿದ್ರಾಯ್ತು ಅಂತ ಡಿಸೈಡ್ ಮಾಡಿದೆ ನಾನು. ಸೊ ಇದಿಷ್ಟ ಆದ ನಂತರ ಒಂದು ಸ್ವಲ್ಪ ಕಾಫಿ ಅಥವಾ ಟೀ ಏನಾದರೂ ಕುಡಿತೀನಿ. ಸೊ ನೋಡಿ, ಇಲ್ಲಿ ನಾನು ಒಂದು ಜಗ್ಗಲ್ಲಿ ತೊಗೊಂಡು ಈ ರೀತಿ ನೀರನ್ನು ಸಿಂಪಡಿಸಿ ಎಲ್ಲ ಕಡೆ ಸಿಡಿಸ್ತೀನಿ, ಎಲ್ಲ ರೂಮಲ್ಲೂ. ಸೊ ಮಾಪ್ ಫ್ರೆಶ್ ಇತ್ತು ಅಂತಂದರೆ ಹಿಂಡೋ ಅವಶ್ಯಕತೆನೇ ಇರೋಂಗಿಲ್ಲ. ಆಲ್ರೆಡಿ ಕಸ ಬಳದ ನಂತರ ಈ ರೀತಿ ಎಷ್ಟು ಬೇಗ ಆಗುತ್ತೆ ಅಂದರೆ ವಿತಿನ್ 1 to 2 minutes, 1 minute ಅಂತ ಹೇಳ್ಬೋದು. ಎಲ್ಲ ರೂಮ್ನು ಒರೆಸಿದಂಗೆ ಇರುತ್ತೆ, ಆಮೇಲೆ ಕ್ಲೀನ್ ಇರುತ್ತೆ. ನಾನು ಸ್ವಲ್ಪ ಸೋಡಾ ಹಾಕಿದ್ದೀನಿ, ಒಂದ್ಸಲ ಟ್ರೈ ಮಾಡಿ, ಸೋಡಾ ಅಥವಾ ಸಾಲ್ಟ್. ಸೊ ತುಂಬಾ ಶೈನಿಂಗ್ ಕೊಡುತ್ತೆ. ಯಾರೋ ಹಾಕಿದ್ದನ್ನು ನನಗೆ ನೆನಪು. ಸೊ ಹಾಗಾಗಿ ಈ ರೀತಿ ನಾನು ಮಾಡ್ತಾ ಇದ್ದೆ ನಾನು. ಸೊ ತುಂಬಾ ಬೇಗ ಆಗುತ್ತೆ, ಯಾವುದೇ ಜಂಜಟ್ ಇರೋಂಗಿಲ್ಲ. ಸೊ ಇಲ್ಲಿ ನಾನು ಮುಂಚಾನೆ ವೆಂಕಟೇಶ್ ಸುಪ್ರಭಾತ ಇಲ್ಲಿ ಹಚ್ತಾ ಇದ್ದೀನಿ. ಸ್ವಲ್ಪ ಹಾಗೆ ಕೆಲಸ ಮಾಡಲಿಕ್ಕೆ ಇನ್ನೂ ಜೋಶ್ ಬರುತ್ತೆ. ಹಬ್ಬ ಹರಿದಿನಗಳಲ್ಲಿ ಏನಂತಾರೆ ತುಂಬಾ ಖುಷಿ ಅನಿಸುತ್ತೆ ನನಗೆ ಈ ರೀತಿ ಏನೋ ಒಂದು ಪಾಸಿಟಿವ್ ಎನರ್ಜಿ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇಲ್ಲಿ ನಾನು ಕೈಲೇ ಎದಕ್ಕೆ ಒರೆಸಿದೆ ಅಂದರೆ ಅಲ್ಲಿ ಪೂಜೆ ಮಾಡ್ತಾರೆ, ಹಾಗಾಗಿ ಒಂಚೂರು ಇನ್ನೊಂದ್ಸಲ ಕೈಲೇ ಒರೆಸಿದ್ರಾಯ್ತು ಅಂತ ಇಟ್ಟೆ. ಸೊ ಎಲ್ಲ ಏನಂತಾರೆ ಪೂಜಕ್ಕೆ ಏನೇನು ಸಾಮಾನು ಬೇಕೋ ಎಲ್ಲ ನಾನು ಎಷ್ಟಾಗುತ್ತೋ ಅಷ್ಟನ್ನು ಇಟ್ಟಿದ್ದೀನಿ. ಸೊ ನನ್ನ ನಾರ್ಮಲ್ ರೂಟೀನ್ ಬೆಣ್ಣೆ ತೆಗೆಯೋದು. ಸೊ ಇದು ತೆಗೆದ ನಂತರ ನಾನು ಕಾಫಿ ಟೀ ಕುಡಿದ ನಂತರ ಆರಾಮಾಗಿ ಒಂದು 5 to 10 minutes ರಿಲ್ಯಾಕ್ಸ್ ಮಾಡ್ತೀನಿ. ಅದು ಆದ ನಂತರ ಎಲ್ಲರಿಗೂ ಹಾಲು ಕೊಡೋದು. ಸೊ 3 ಮಂದಿ ಆಲ್ರೆಡಿ ಎದ್ಬಿಟ್ಟಿದ್ರು, ನನ್ನ ಮಗನೂ ಕೂಡ ಎದ್ದಿದ್ದ. ಸೊ ತುಂಬಾ ಚೆನ್ನಾಗಿ ಅನಿಸಿತ್ತು ಹಬ್ಬದ ದಿನ. ಸೊ ಅದಾದ ನಂತರ ಇಲ್ಲಿ ರಂಗೋಲಿ ಹಾಕೋ ಕಾರ್ಯಕ್ರಮ ನಡೀತಾ ಇದೆ. ಸೊ ನನ್ನ ಹತ್ರ ಒಂದೇ ಕಲರ್ ಇತ್ತು, ಬೈ ಚಾನ್ಸ್ ನಾನು ನೋಡಿರಲಿಲ್ಲ. ಸೊ ಮನೆಯಲ್ಲಿ ಒಂದೇ ಕಲರ್ ಇತ್ತು, ಹಾಗಾಗಿ ವೈಟ್ ಜೊತೆ ನಾನು ಕಲರ್ ಕಾಂಬಿನೇಷನ್ ಇರಲಿ ಅಂತ ಹೇಳಿ ಓನ್ಲಿ ರೆಡ್ ಅಂತ ಹೇಳ್ಬೋದು, ಅಥವಾ ರಾಣಿ ಪಿಂಕ್ ಅಂತ. ಸೊ ನಾನು ಹೊರಗಡೆ ಬ್ಲ್ಯಾಕ್ ಇದೆಯಲ್ಲ, ಅಲ್ಲಿ ನಾನು ರಂಗೋಲಿ ಹಾಕ್ತಾ ಇದ್ದೀನಿ. ಸೊ ಅಲ್ಲಿ ಪ್ಲೇನ್ ಹಾಕಿದ್ದೀನಿ. ಸೊ ಇಲ್ಲಿ ಮೇಲ್ಗಡೆ ಬಂದಾಗ ಕಲರ್ ಹಾಕಿದ್ರಾಯ್ತು ಅಂತ ನೋಡಿ, ಅಲ್ಲಿ ನಾನು ಎಲ್ಲ ಪ್ರಿಪ್ರೇಷನ್ ಮಾಡಿ ಕೂಡ ಇಟ್ಟಿದ್ದೀನಿ. ನಾನು ಹೇಳಿದ್ನಲ್ಲ ನಿಮಗೆ ರೀಯೂಸೇಬಲ್ ರಂಗೋಲಿ ಅಂತ. ಸೊ ತುಂಬಾ ಚೆನ್ನಾಗಿ ಬರುತ್ತೆ, ಟ್ರಸ್ಟ್ ಮೀ. ನಾನು ನಿಮಗೆ ಇದ್ರದ್ದೊಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಯಾವೆಲ್ಲ ರೀತಿ ಸಿಗುತ್ತೆ ಅಂತ. ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡಿ. ಈ ರೀತಿ ಯಾರಿಗೆ ಬರೋದಿಲ್ಲೋ ರಂಗೋಲಿ, ಅವರು ಕೂಡ ಸಹ ಇದನ್ನು ಹಾಕ್ಬೋದು. ಆಮೇಲೆ ಮನೆಯಲ್ಲಿ ಟೈಮ್ ಇಲ್ಲ ಅಂತಂದಾಗೂ ಕೂಡ ಈ ರೀತಿ ಗಂಡಸರಾಗಲಿ ಯಾರೇ ಆಗಲಿ ಮಕ್ಕಳು ಕೂಡ ಹಾಕ್ಬೋದು. ಸೊ ಅಷ್ಟು ಚೆನ್ನಾಗಿ ಏನಂತಾರೆ ಮಜಾ ಅನಿಸುತ್ತೆ ರಂಗೋಲಿ ಕಲರ್ಸ್ ಹಾಕಲಿಕ್ಕೆ. ನನ್ನ ಹತ್ರ ಒಂದೇ ರೆಡ್ ಕಲರ್ ಇರೋದ್ರಿಂದ ನಾನು ವೈಟ್ ಮತ್ತು ರೆಡ್ಡನ್ನು ಈ ರೀತಿ ಮಾಡಿ ಹಾಕ್ತಾ ಇದ್ದೀನಿ. ಕಲರ್ ತುಂಬಾ ಚೆನ್ನಾಗಿ ಅನಿಸುತ್ತೆ, ಅದನ್ನು ಕೂಡ ಟ್ರೈ ಮಾಡ್ಬೋದು. ಸೊ ಒಂದೇ ರೀತಿಯಲ್ಲಿ ನೀವು ಆರಾಮಾಗಿ ಬೇರೆ ಬೇರೆ ಕಲರನ್ನು ಹಾಕಿ ಯೂಸ್ ಮಾಡ್ಬೋದು. ಅದ್ರ ಎಕ್ಸ್ಟೆಂಡ್ ಕೂಡ ಮಾಡ್ಬೋದು ನೀವು, ಅಥವಾ ಇಷ್ಟೇ ಬೇಕಿದ್ರೆ ಇಷ್ಟೇನೂ ಮಾಡ್ಬೋದು, ನಿಮ್ಮ ಇಷ್ಟ. ಸೊ ತುಂಬಾ ಚೆನ್ನಾಗಿ ಅನಿಸಿತ್ತು ನನಗೆ ನೋಡಿ. ಇದನ್ನು ನೀವು ಎತ್ತಿನೂ ಎಲ್ಲಿ ಬೇಕಲ್ಲಿ ಇಡ್ಬೋದು, ಒಂದೇ ಜಾಗಕ್ಕೆ ಇಡಬೇಕಂತೇನಿಲ್ಲ. ಸೊ ನೋಡಿ ಇದನ್ನು ಹೇಗೆಲ್ಲ ನಾನು ಕಲರ್ಸ್ ತುಂಬ್ತೀನಿ ಅಂತ.
ಸೊ ತವ್ರ ಮನೆಯಲ್ಲಿ ಯುಗಾದಿ ಹಬ್ಬ ಅಂತಂದ್ರೆ ನನಗೆ ನೆನಪು ಬರೋದು ಅಂತಂದ್ರೆ ಏನಂತಾರೆ, ಬೇವು ಬೆಲ್ಲ ಅಂತ ಏನು ಕರಿತೀವೋ ಅದರದ್ದು ಫ್ರೂಟ್ ಸಲಾಡ್ ರೀತಿ ಮಾಡಿ ಶೇರ್ ಅಂದರೆ ಏನಂತಾರೆ, ಎಲ್ಲರಿಗೂ ಕೊಡ್ತಾ ಇದ್ವಿ. ಶೇರ್ ಅಂತ ಬರುತ್ತೆ. ಸೊ ಎಲ್ಲಾನು ತುಂಬಾ ಫ್ರೂಟ್ಸ್ ಏನಂತಾರೆ, ದ್ರಾಕ್ಷಿ, ಆಮೇಲೆ ಸ್ವಲ್ಪ ಬೇವು ಬೆಲ್ಲ, ತರ್ಬೂಜ, ಯಾವುದಾದ್ರೂ ಫ್ರೂಟ್ ಇದ್ದರೆ ಎಲ್ಲನೂ ಮಿಕ್ಸ್ ಮಾಡಿ, ಆಮೇಲೆ ಗಸಗಸಿ, ಯಾಲಕ್ಕಿ, ಈ ರೀತಿ ಎಲ್ಲನೂ ಬೆರೆಸಿ ಒಂದು ರೀತಿ ಸಲಾಡ್ ಅಂತ ಹೇಳ್ಬೋದು. ಫ್ರೂಟ್ ಸಲಾಡ್ ಹೇಗಿರುತ್ತೆ ಆ ರೀತಿ ಒಂದು ಜಾಸ್ತಿ ಅಂದರೆ ಬೋಗಣಿ ತುಂಬ ಮಾಡಿಡ್ತಿದ್ವಿ ನಾವು. ಸೊ ಅದನ್ನು ಮತ್ತು ಸಂಜೆ ಯಾರಾದರೂ ಅರ್ಶಿನ ಕುಂಕುಮಕ್ಕೆ ಬಂದರೆ, ಹಬ್ಬಕ್ಕೆ ಬೇವು ಬೆಲ್ಲ ಕೊಡ್ಲಿಕ್ಕೆ ಬಂದರೆ, ಆ ರೀತಿ ಇದ್ದಾಗ ಈ ರೀತಿ ನಾವು ಸರ್ವ್ ಮಾಡಿ ಕೊಡ್ತಿದ್ವಿ. ಸೊ ಅದು ತುಂಬಾ ಮಿಸ್ ಮಾಡ್ಕೋತೀನಿ. ನಮ್ಮಮ್ಮ ಯಾವಾಗಲೂ ಮಾಡ್ತಿದ್ರು ಅದನ್ನು ತಪ್ಪದೆ ಯುಗಾದಿ ಟೈಮಲ್ಲಿ. ಸೊ ಅದು ತುಂಬಾ ಮಿಸ್ ಆಗುತ್ತೆ. ಇಲ್ಲಾಂದರೆ ಇಲ್ಲಿ ಯಾವಾಗಲೂ ಬರೀ ಬೇವು ಬೆಲ್ಲ ಎರಡೇ ಏನಂತಾರೆ, ಒಂದು ಚಿಕ್ಕದಾಗಿ ಒಂದು ಬಟ್ಲದಲ್ಲಿ ನೈವೇದ್ಯ ಮಾಡಿ ಬರೀ ಬೇವು ಬೆಲ್ಲ ಅಂದರೆ ಹೋಗೋದೇ ಇಲ್ಲ. ಸ್ವಲ್ಪ ಕಹಿ ಸ್ವಲ್ಪ ಸಿಹಿ, ಬಟ್ ನಾವು ಏನಂತಾರೆ ನಮ್ಮ ಮನೆಯಲ್ಲಿ ಆ ರೀತಿ ಕುಡಿದ ಅಭ್ಯಾಸ. ಸೊ ಏನೋ ಒಂದು ಜಾಸ್ತಿ ಕುಡಿಬೇಕು ಅನಿಸುತ್ತೆ ಒಂದು ಬಟ್ಲ ಆ ರೀತಿ. ಸೊ ಅದನ್ನು ನಾವು ನೆಕ್ಸ್ಟ್ ಡೇ ಅಥವಾ 2 to 3 days ತನಕ ಆರಾಮಾಗಿ ಎಂಜಾಯ್ ಮಾಡ್ಕೋತ ಕುಡಿತಿದ್ವಿ. ಸೊ ಅದು ಏನು ಕಹಿ ಅನ್ನಿಸ್ತಾ ಇರಲಿಲ್ಲ. ಸೊ ಅದೊಂದು ತುಂಬಾ ಮಿಸ್ ಮಾಡ್ಕೋತೀನಿ ನಾನು. ಇನ್ನೊಂದು ಸಲ ಅದನ್ನು ನಾನು ರೆಸಿಪಿ ನಿಜವಾಗ್ಲೂ ಹಾಕ್ತೀನಿ ನಮ್ಮ ಮನೆಯಲ್ಲಿ. ಬೇವು ಬೆಲ್ಲ ಅಂದರೆ ಯುಗಾದಿ ಹಬ್ಬದ ಒಂದು ಸಲಾಡ್ ಏನಿರುತ್ತೋ ಅದನ್ನು ಫೇಮಸ್ ಅಂತ ಹೇಳ್ಬೋದು. ಯಾರಿಗಿಷ್ಟ ಇರಲ್ಲ ಅವರು ಕೂಡ ಇದನ್ನು ಇಷ್ಟಪಟ್ಟು ಕುಡಿತಾರೆ. ಹಾಗಾಗಿ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಅದಾದ ನಂತರ ನಾವು ಸಣ್ಣವರಿದ್ದಾಗ ಹಬ್ಬ ಬಂತು ಅಂದರೆ ಸಾಕು, ಹೊಸ ಬಟ್ಟೆ ಹಾಕ್ಕೊಂಡು ಸುಮ್ಮನೆ ಎಲ್ಲರ ಮನೆಗೆ ಹೋಗಿ ತೋರ್ಸಿ ಬರೋದು ಅದೊಂದು ಚಟ ಇತ್ತು. ಅಂದರೆ ಇರುತ್ತಲ್ಲ ಕ್ರೇಜಿನೆಸ್, ಆ ರೀತಿ. ಹಬ್ಬ ಹರಿದಿನಗಳಲ್ಲಿ ಅರ್ಶಿನ ಕುಂಕುಮ ಕರಿಬೇಕು ಅಂತಂದರೆ ತುಂಬ ಏನಂತಾರೆ ಖುಷಿಯಾಗಿ ಹೋಗ್ತಿದ್ವಿ ಎಲ್ಲರ ಮನೆಯಲ್ಲಿ ಹೇಳಲಿಕ್ಕೆ. ಯಾಕಂದರೆ ನಮ್ಮ ಹೊಸ ಡ್ರೆಸ್ ಹಾಕ್ಕೊಂಡಿದ್ದು ನೋಡಿ ಒಂದು ಸ್ವಲ್ಪ ಕಾಂಪ್ಲಿಮೆಂಟ್ ಕೊಡಲಿ ಅಂತ. ಸೊ ಆ ರೀತಿ ಇರ್ತಿತ್ತು ನಮ್ಮದು ಚೈಲ್ಡ್ಹುಡ್. ಸೊ ಈಗಿನ ಜನ್ರೇಷನ್ಗೆ ಅದು ಇಲ್ಲ. ಸೊ ತುಂಬಾ ಫರಕ್ ಅನಿಸುತ್ತೆ ಆ ಜನ್ರೇಷನ್ಗೆ ಮತ್ತು ಈ ಜನ್ರೇಷನ್ಗೆ. ಎಲ್ಲ ಮೊಬೈಲ್, ಆ್ಯಂಡ್ರಾಯ್ಡ್ ಫೋನ್ ಬಂದು ಎಲ್ಲ ಈ ರೀತಿ ಹಾಳಾಗ್ಬಿಟ್ಟಿದೆ ಅಂತ ಅನ್ಕೋತೀನಿ ನಾನು. ಸೊ ಹೊರಗಡೆ ಒಂದು ಹಬ್ಬದಲ್ಲಿ ಎಲ್ಲರ ಜೊತೆ ಮಾತಾಡೋದಾಗಲಿ ಬೆರೆಯೋದಾಗಲಿ ತುಂಬಾ ರೇರ್ ಆಗಿಬಿಟ್ಟಿದೆ. ಸೊ ಅದೊಂದು ಮಿಸ್ ಮಾಡ್ಕೋತೀನಿ ನಾನು ಎಲ್ಲ ಕಡೆ. ನಮ್ಮ ಚೈಲ್ಡ್ಹುಡ್ ಅಂದ್ರೇನು, ಇಂಜಿನಿಯರಿಂಗ್ ತನೂ ನಾವು ಸಣ್ಣ ಹುಡುಗರಾಗೆ ಎಲ್ಲ ಕಡೆ ಹೋಗೋದು, ಆಮೇಲೆ ಹೊರಗಡೆ ಫ್ರೆಂಡ್ಸ್ ಗೆಟ್ ಟುಗೆದರ್ ಆಗಲಿ ಈ ರೀತಿ ಜಾಸ್ತಿ ಮಾಡಿದ್ದೀವಿ, ಕಾಲನಿ ಫ್ರೆಂಡ್ಸ್ ಈ ರೀತಿ. ಸೊ ತುಂಬಾ ಮಿಸ್ ಮಾಡ್ಕೋತೀನಿ ನಾನು. ದೊಡ್ಡವರಾದಂಗೆ ಲಗ್ನ ಆದಂಗೆ ಎಲ್ಲನೂ ಕಳ್ಕೊಂಡು ಒಂದು ಸ್ಲೋಲಿ ಕಳ್ಕೊತಾ ಹೋಗ್ತಾ ಇದ್ದೀವಿ. ಆ ಲೈಫ್ ಮತ್ತೆ ಸಿಗ್ತಾ ಇಲ್ಲ. ಒಂದು ಸೀರಿಯಸ್ ಲೈಫಲ್ಲಿ ಬಿದ್ದುಬಿಟ್ಟಿದ್ದೀವಿ ಅನಿಸುತ್ತೆ. ಆಲ್ಮೋಸ್ಟ್ 4 to 5 years ಆಗಿದೆ ಗ್ಯಾಪ್. ಇಲ್ಲ ಅಂದರೆ ಪ್ರತಿಯೊಂದು ಫಂಕ್ಷನ್ ಆಗಲಿ, ಒಂದು ಗೆಟ್ ಟುಗೆದರ್ ಆಗಲಿ, ಏನಾದರೂ ಮೀಟ್ ಆಗಿ ಏನಾದರೂ ಒಂದು ಡಿಸೈಡ್ ಮಾಡಿ ಏನಾದರೂ ಫಂಕ್ಷನ್ ಮಾಡ್ತಾನೆ ಇರ್ತಿದ್ವಿ, ಅಥವಾ ಪಾಟ್ಲಕ್ ಈ ರೀತಿ ಮಾಡೋದು. ಸೊ ಅದು ಏನಂತಾರೆ ಕಾಮನ್ ಆಗಿಬಿಟ್ಟಿತ್ತು ಕಾಲನಿಯಲ್ಲಿ. ಸೊ ಈಗಿನ ಜನ್ರೇಷನ್ ಅಂತಂದರೆ ಈಗಿನ ಮಕ್ಕಳಲ್ಲಿ ನಾವು ನೋಡಬೇಕಂದ್ರೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಹಾಗಾಗಿ ತುಂಬಾ ಚೇಂಜಸ್ ಇದೆ ನಮ್ಮ ಜನ್ರೇಷನಿಗೆ ಮತ್ತು ಈಗಿನ ಹುಡುಗರ ಜನ್ರೇಷನ್. ಸೊ ಏನು ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಟೈಮಲ್ಲಿ ನಮಗೆ ಈಗಲೂ ಕೂಡ ಏನಂತಾರೆ ಆ ಗೆಟ್ ಟುಗೆದರ್, ಮೀಟ್ ಆ್ಯಂಡ್ ಗ್ರೀಟ್ ಅಂತ ಹೇಳ್ಬೋದು, ಪಾಟ್ಲಕ್ಸ್ ಅಂತ ಹೇಳ್ಬೋದು, ತುಂಬಾ ಮಿಸ್ ಮಾಡ್ಕೋತೀವಿ. ಸೊ ಮನೆಯಲ್ಲಿ ಒಬ್ರೊಬ್ಬರೇ ಇರೋದು ಬೇಜಾರು ಹಬ್ಬದ ಹರಿದಿನಗಳಲ್ಲಿ. ಸೊ ಎಲ್ಲರೂ ಕೂಡಿ ಫ್ರೆಂಡ್ಸ್ ಈವ್ನಿಂಗಲ್ಲಿ ಹೋಗೋದು, ಮಜಾ ಮಾಡೋದು, ಅಥವಾ ಫ್ಯಾಮಿಲಿ ಗೆಟ್ ಟುಗೆದರ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಪ್ರತಿ ಟೈಮಲ್ಲೂ ಈ ರೀತಿ ಹಬ್ಬ ಹರಿದಿನಗಳಲ್ಲಿ ಅಟ್ಲೀಸ್ಟ್ ಅವಾಗಾದರೂ ಭೇಟಿ ಆಗಬೇಕು ಅಂತ. ಸೊ ನೋಡಿ, ಇಲ್ಲಿ ಆಲ್ಮೋಸ್ಟ್ ರಂಗೋಲಿ ಕಂಪ್ಲೀಟ್ ಆಯಿತು. ನಾನು ಈ ರೀತಿ ಸ್ವಲ್ಪ ಎಕ್ಸ್ಟೆಂಡಾಗಿ ಮಾಡಿದ್ದೀನಿ. ಹೊರಗಡೆ ಈ ರೀತಿ ಪ್ಲೇನ್ ಇತ್ತು, ಇಲ್ಲಿ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ದೀಪ ಹಚ್ಚಿದ ಥರನೇ ಇದೆ. ನನ್ನ ಬೆಕ್ಕು ಅಡ್ಡ ಬಂದಿತ್ತು.
ಎಲ್ಲಿ ಕೆಡ್ಸುತ್ತೋ ಏನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಸೊ ಯುಗಾದಿ ಹಬ್ಬ ಅಂದರೆ ಮಾವಿನ ತೋರಣ ಎಲ್ಲ ಕಡೆ ಹಚ್ಚೋದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ನನ್ನ ಮನೆಯವರು ಸ್ವಲ್ಪ ಬಾಗಿಲಿಗೆ ಕೂಡ ಡೆಕೋರೇಷನ್ ಮಾಡಿದರು. ನನ್ನ ಮಗ ಜಸ್ಟ್ ಎದ್ದಿದ್ದ. ಸೊ ಇಲ್ಲಿ ಹಿಂದಿನ ದಿನವೇ ನಾನು ಮೊಸರನ್ನ ಈ ರೀತಿ ಹಂಕರ್ಡ್ ಮಾಡಿಟ್ಟಿದ್ದೆ. ನಾನು ಒಂದು ಸ್ವೀಟ್ ಅಂತಂದರೆ ಫಸ್ಟ್ ಸ್ವೀಟ್ ಅಂದರೆ ಇದು ಶ್ರೀಖಂಡ. ಅದಕ್ಕೋಸ್ಕರ ಇರೋದೇ ಮನೆಯಲ್ಲಿ ಇಬ್ಬರೇ ಇದ್ವಿ. ಸೊ ಹಾಗಾಗಿ 1/2 ಲೀಟರ್ ತುಂಬಾ ಏನಂತಾರೆ ಎನಫ್ ಅಂತ ಅನಿಸಿತ್ತು. ಯಾಕಂದರೆ ಇನ್ನೂ ಮನೆಯಲ್ಲಿ ಹೋಳ್ಗೆ ಮತ್ತು ಶ್ರೀಕರ್ಣಿ ಇದೆ ಪ್ಲ್ಯಾನ್. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನೇ ಮಾಡಿದ್ದೀವಿ. ಎಲ್ಲನೂ ಜಾಸ್ತಿ ಅಂದರೆ ಹೋಗೋದೇ ಇಲ್ಲ ಒಂದೇ ದಿನದಲ್ಲಿ. ಸೊ ಇಲ್ಲಿ ಪೂಜೆಗೆ ಏನೇನೆಲ್ಲ ಬೇಕೋ ಹೂವು, ಎಳ್ನೀರು, ಎಲ್ಲ ಹಣ್ಣುಗಳು, ಮೊಸರು, ಹಾಲು, ಬೆಲ್ಲ, ಪುಟಾಣಿ, ಎಲ್ಲ ಫ್ರೂಟ್ಸ್, ವೆರೈಟಿ ಆಫ್ ಫ್ರೂಟ್ಸ್ ಆಗಲಿ, ಜೇನುತುಪ್ಪ ಆಗಲಿ, ಫಸ್ಟ್ ಸೀಸನ್ ಮ್ಯಾಂಗೋ ಅಂತ ಹೇಳ್ಬೋದು. ಸೊ ಯುಗಾದಿ ಹಬ್ಬದ ದಿನವೇ ನಾವು ಶುರು ಮಾಡ್ತಾ ಇದ್ದೀವಿ. ನಮ್ಮ ಕಡೆ ಹೋಳ್ಗೆ ಮತ್ತು ಮಾವಿನ ಶ್ರೀಕರ್ಣಿ ಕಾಂಬಿನೇಷನ್ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ನನ್ನ ತುಂಬ ಫೇವ್ರೇಟ್. ಸೊ ನನಗೆ ಮ್ಯಾಂಗೋ ಮತ್ತು ಹೋಳ್ಗೆ ಕಾಂಬಿನೇಷನ್ ಎಷ್ಟು ಇಷ್ಟ ಅಂದರೆ ನನಗೆ ಅದು ಬಿಟ್ಟರೆ ಬೇರೆ ಏನೂ ಬೇಕಾಗಿಲ್ಲ. ಅದಾದ ನಂತರ ಎರ್ಕೊಂಡೆ ನಾನು. ನನ್ನ ಪೂಜೆ ಆಯಿತು ಇಲ್ಲಿ. ಸೊ ನನ್ನ ಪೂಜೆ ಆದ ನಂತರ ಹೌದು ಶುರು ಆಗಿದೆ. ಸೊ ಏನೇನೆಲ್ಲ ಪ್ರಿಪೇರ್ ಮಾಡಬೇಕು ಎಲ್ಲ ನಾನು ಒಂದೊಂದಾಗಿ ಏನಂತಾರೆ ಮೇಲೆ ಹಾಕಿ ಇಟ್ಕೋತಾ ಇದ್ದೀನಿ. ಸೊ ಕನ್ಫ್ಯೂಸ್ ಆಗಬಾರ್ದು ಅಂತ. ಇವತ್ತಿನ ಮೆನ್ಯೂ ತುಂಬಾ ಎಲ್ಲನೂ ಸ್ಪೆಷಲ್ ಅಂತ ಹೇಳ್ಬೋದು. ಮಾವಿನಕಾಯಿ ಸೀಸನ್, ಆಮೇಲೆ ಕಗ್ ಮಾವಿನಕಾಯಿ ಕೂಡ ಇಟ್ಕೊಂಡಿದ್ದೀನಿ. ಅದರದ್ದು ತುಂಬಾ ವೆರೈಟಿ ಆಫ್ ರೆಸಿಪೀಸ್ ಕೂಡ ಮಾಡ್ಬೋದು. ಅದರಲ್ಲಿ ಒಂದು ಮಾವಿನಕಾಯಿ ಚಿತ್ರಾನ್ನ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಗೋಳಿ ಪಲ್ಯ ಆಯಿತು. ಗೋಳಿ ಪಲ್ಯದು ಮುದ್ದೆ ಪಲ್ಯ ಮಾಡ್ತಾಯಿದ್ದೀನಿ. ಅದರಲ್ಲಿ ಏನಂತಾರೆ ಹೋಳಿಗೆಗೆ ಹೂರ್ಣ ಕುಕ್ಕರ್ಗೆ ಹಾಕಬೇಕು. ಸೊ ಅದಕ್ಕಿಂತ ಮುಂಚೆ ಇಲ್ಲಿ 2 ಕುಕ್ಕರ್ ಇಟ್ಟಿದ್ದೀನಿ ಬೇಗ ಆಗಲಿ ಅಂತ. ಸೊ ಯಾಕಂದರೆ ಟೈಮ್ ಇರಲಿಲ್ಲ, ತುಂಬಾ ಲೇಟ್ ಆಗಿತ್ತು. ಇಲ್ಲಿ ಪೌಡರ್ ಆಗಿ ಏನಂತಾರೆ ಸಕ್ಕರೆ ಪುಡಿನ ಇಲ್ಲಿ ನಾನು ಪುಡಿ ಮಾಡ್ತಾ ಇದ್ದೀನಿ ಶ್ರೀಖಂಡಕ್ಕೋಸ್ಕರ. ತುಂಬಾ ಕ್ವಿಕ್ ಆಗುತ್ತೆ. ನಾನು ಹಿಂದಿನ ದಿನವೇ ಮೊಸರು ಹಾಕಿ ಹಂಕರ್ಡ್ ಮಾಡಿಟ್ಟಿದ್ದೆ. ಸೊ ಎಷ್ಟು ಬೇಕೋ ಅಷ್ಟಕ್ಕೆ ಸಕ್ಕರೆ ಹಾಕಿ, ಡ್ರೈ ಫ್ರೂಟ್ಸ್ ಹಾಕಿ, ಸ್ವಲ್ಪ ಏಲಕ್ಕಿ ಹಾಕಿದರೆ ಮುಗೀತು. ಸೊ ತುಂಬಾ ಟೇಸ್ಟಿ ಅನಿಸುತ್ತೆ. ಈವನ್ ನನಗೆ ಆಮ್ರಖಂಡ್ ಕೂಡ ತುಂಬಾ ಇಷ್ಟ. ಸೊ ಇವತ್ತು ಶ್ರೀಖಂಡ ಮಾಡೋ ಉದ್ದೇಶ ಇರಲಿಲ್ಲ. ನಮ್ಮ ಮನೆಯವರು ಇದು ಶ್ರೀಕರ್ಣಿ ಮತ್ತು ಮ್ಯಾಂಗೋ ಜ್ಯೂಸ್ ಮತ್ತು ಇದನ್ನು ಶ್ರೀಖಂಡ ಮಿಕ್ಸ್ ಮಾಡಿಕೊಂಡು ತಿನ್ನೋ ಅಭ್ಯಾಸ. ಅಂದರೆ ಆಮ್ರಖಂಡ್ ಥರನೇ ಟೇಸ್ಟ್ ಬರುತ್ತೆ ಅಂತ. ಸೊ ಅವ್ರದ್ದು ಇದು ಏನಂತಾರೆ ಐಟಮ್. ಸೊ ಹಾಗಾಗಿ ಫಸ್ಟ್ ಅದನ್ನು ಸೈಡಿಗೆ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಎಲ್ಲ ರೆಸಿಪಿಗಳು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಒಂದೇ ವ್ಲಾಗಲ್ಲಿ ತುಂಬಾ ಲಾಂಗ್ ಮತ್ತು ಲೆಂದಿ ಆಗುತ್ತೆ. ಸೊ ನಿಮಗೆ ಬೇಜಾರು ಕೂಡ ಆಗ್ಬೋದು. ಸೊ ಹಾಗಾಗಿ ನಾನು 2 ಭಾಗನ ಮಾಡ್ತಾ ಇದ್ದೀನಿ. ಇದು ಪಾರ್ಟ್ 1 ಯುಗಾದಿ ಹಬ್ಬದ್ದು. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನಾನು ಏನೆಲ್ಲ ಅಡುಗೆ ಮಾಡ್ತಾ ಇದ್ದೀನಿ, ಹೋಳಿಗೆ ಯಾವ ರೀತಿ ಮಾಡ್ತಾ ಇದ್ದೀನಿ, ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಆಮೇಲೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ 1.5 ತಾಸಲ್ಲಿ ಅಂತಂದರೆ ಎಷ್ಟು ಬೇಗ ಅಡುಗೆ ಹೇಗೆ ಮಾಡ್ಬೋದು ಅಂತ ಕೂಡ ಹೇಳ್ಕೊಡ್ತೀನಿ. ಸೊ ಈ ವ್ಲಾಗನ್ನು ನೋಡಿ ನೀವು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಹಬ್ಬದ ದಿನ ಅಂದರೆ ಒಂದೇ ವ್ಲಾಗಲ್ಲಿ ಸಾಲೋದೇ ಇಲ್ಲ. ಸೊ ಹಾಗಾಗಿ ಇದು ನನ್ನ ಫಸ್ಟ್ ಪಾರ್ಟ್. ಮತ್ತು ಮುಂದಿನ ವ್ಲಾಗಲ್ಲಿ ಸೆಕೆಂಡ್ ಪಾರ್ಟನ್ನು ಶೇರ್ ಮಾಡ್ತೀನಿ. ಸೊ ಹಾಗಾಗಿ ಇಲ್ಲಿ ಪೂಜೆಗೆ ಏನೆಲ್ಲ ಬೇಕೋ ಅದನ್ನು ನಾನು ಬತ್ತಿನ ತೋರಿಸ್ಕೊಡ್ತಾ ಇದ್ದೀನಿ. ಮಂಗಳಾರತಿ ಬತ್ತಿ ಆಗಲಿ, ಹೂ ಬತ್ತಿ ಆಗಲಿ. ಸೊ ಅದಾದ ನಂತರ ದಾಳಿಂಬ್ರೆಯನ್ನು ಅದೊಂದು ಕೂಡ ಹೆಚ್ಚೋದಿತ್ತು. ಅದು ಸ್ವಲ್ಪ ಎಷ್ಟು ನೈವೇದ್ಯಕ್ಕೆ ಬೇಕೋ ಅಷ್ಟನ್ನು ಮಾತ್ರ ನಾನು ಹೆಚ್ಚಿ ಇಡ್ತಾ ಇದ್ದೀನಿ. ಫಸ್ಟ್ ಅವರಿಗೆಲ್ಲ ಮಾಡಿಕೊಟ್ಟೆ ಅಂದರೆ ಉಳ್ಕಿದ್ದು ನಾನು ಆರಾಮಾಗಿ ಅಡುಗೆನ ಮಾಡ್ಬೋದು. ಸೊ ಅಡುಗೆ ಮಾಡ್ಕೋತಾ ನಾನು ಮಧ್ಯದಲ್ಲಿ ಮಾಡಬೇಕಾದ್ರೆ ಇವೆಲ್ಲ ಆಗೋದಿಲ್ಲ. ಸೊ ಫಸ್ಟ್ ಅವರಿಗೆಲ್ಲ ಏನೆಲ್ಲ ಬೇಕೋ ಸೈಡಿಗೆ ಎಲ್ಲ ಕೊಟ್ಟಿದ್ದೀನಿ. ಅದಾದ ನಂತರ ನಾನು ಶುರು ಮಾಡಿದ್ದು. ಹಾಗಾಗಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಆಲ್ಮೋಸ್ಟ್. ಇನ್ನೇನು ಅಡುಗೆ ಮಾಡೋದೊಂದು ಮಾತ್ರ ಉಳಿದಿದೆ. ಸೊ ಅದನ್ನು ನಾನು ಇನ್ನೊಂದು ವ್ಲಾಗಲ್ಲಿ ತಪ್ಪದೆ ಏನಂತಾರೆ ಶೇರ್ ಮಾಡ್ತೀನಿ, ನೋಡಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಪ್ಪದೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇಷ್ಟ ಆಯಿತು ಅಂತಂದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ. ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ಖುಷಿಯಾಗಿರಿ. ಸೊ ಮ್ಯಾಂಗೋ ಸೀಸನ್ ಬಂದಿದೆ, ತಿಂದು ಮಜಾ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.